ಹಲೋ ಗಾಯ್ಸ್, ಸ್ವಾಗತ ಐಕಾನಿಕ್ ಮೂವೀಸ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು 2025ರಲ್ಲಿ ರಿಲೀಸ್ ಆಗಿರುವಂತಹ ಕ್ವಾಫ್ ಎಂಬ ಒಂದು ಹಾರರ್ ಥ್ರಿಲ್ಲಿಂಗ್ ಆಗಿರುವಂತಹ ವೆಬ್ ಸೀರೀಸ್ನ 5ನೇ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವಿನ್ನು ಇದರ 4 ಭಾಗಗಳನ್ನ ಏನಾದರೂ ನೋಡಿಲ್ಲವಂದರೆ ದಯವಿಟ್ಟು ನೀವು ಅವುಗಳನ್ನ ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ಯಾಕಂದರೆ ಅವುಗಳನ್ನ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋ ಸರಿಯಾಗಿ ಅರ್ಥ ಆಗೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಮೇಲೆ ಐ ಬಟನಲ್ಲಿ ಶೋ ಆಗುತ್ತೆ. ದಯವಿಟ್ಟು ಹೋಗಿ ವೀಕ್ಷಣೆಯನ್ನು ಮಾಡಿ. ಹಾಗೆ ಇನ್ನೂ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಗೈಸ್, ಇನ್ನು ಲೇಟ್ ಮಾಡೋದು ಬೇಡ, ಬೇಗ ವೆಬ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ. 4ನೇ ಎಪಿಸೋಡಿನಲ್ಲಿ ಮಧು ಆ ರೂಮ್ನಲ್ಲಿ ಇರೋ ಆತ್ಮದಿಂದ ಪೂರ್ತಿಯಾಗಿ ಪೊಸೆಸ್ಡ್ ಆಗಿ ತುಂಬಾ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಹಾಗೆ ಅವಳಿಗೆ ಎಲ್ಲಿಲ್ಲದ ಧೈರ್ಯ ಕೂಡ ಬಂದಿರುತ್ತೆ. ಮಧು ಈಗ ಅವಳನ್ನ ಕಾಲೇಜಿನಲ್ಲಿ ಅತ್ಯಾಚಾರ ಮಾಡಿದ್ದು ನಕುಲ್ ಮತ್ತೆ ಅವನ ಸ್ನೇಹಿತರು ಎಂದು ತುಂಬಾ ಸ್ಟ್ರಾಂಗ್ ಆದ ಅನುಮಾನ ಬಂದಿದೆ. ಕೊನೆಯಲ್ಲಿ ಆ 4 ಹುಡುಗಿಯರು ಬುದ್ಧಿವಂತಿಕೆಯಿಂದ ಸೂಪ್ ನಲ್ಲಿ ಆ ಡಾಕ್ಟರ್ ಕೊಟ್ಟಿದ್ದ ವಿಷದ ಮೆಡಿಸನ್ ಅನ್ನ ಮಿಕ್ಸ್ ಮಾಡಿ ಮಧುಗೆ ಕುಡಿಸಿರ್ತಾರೆ. ಅದರಿಂದ ಆ ರೂಮ್ ನಲ್ಲಿ ಇರುವಂತಹ ಕೆಟ್ಟ ಆತ್ಮ ಅವಳನ್ನ ರೂಮ್ ನಲ್ಲಿ ಎಳೆದುಕೊಂಡು ಹೋಗಿರುತ್ತೆ. 5ನೇ ಎಪಿಸೋಡಿನ ಮೊದಲನೇ ಸೀನ್ ನಲ್ಲಿ 6 ತಿಂಗಳ ಹಿಂದೆ ನಡೆದ ಒಂದು ಘಟನೆಯನ್ನ ತೋರಿಸ್ತಾರೆ. ಅದರಲ್ಲಿ ಲಾನಾ ತನ್ನ ಏರ್ ಹೋಸ್ಟರ್ಸ್ ನ ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ನಂತರ ಅವಳು ಅನ್ನು ಹೇಗಿದ್ದಾಳೆ ಅಂತ ನೋಡೋದಕ್ಕೆ ಅವಳ ರೂಮಿಗೆ ಬರುತ್ತಾಳೆ. ಅಲ್ಲಿ ಅನ್ನುಗೆ ತುಂಬಾ ಹುಷಾರಿರುವುದಿಲ್ಲ. ಆಗ ಅನ್ನು ಲಾನಾಗೆ ಹೇಳುತ್ತಾಳೆ, ಈ ಹಾಸ್ಟೆಲ್ ನಿಂದ ನೀನು ಹೊರಗಡೆ ಹೋಗ್ಬೇಡ. ನಮ್ಮಲ್ಲಿ ಯಾರು ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗ್ತಾರೋ ಅವ್ರಿಗೆಲ್ಲ ಏನೋ ತೊಂದರೆ ಆಗ್ತಾ ಇದೆ. ಆದರೆ ಲಾನಾ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ನೀನು ಮೊದಲು ಹುಷಾರಾಗು, ಆಮೇಲೆ ನಾವೆಲ್ಲ ಈ ಹಾಸ್ಟೆಲ್ ನಿಂದ ಹೋಗೋಣ ಅಂತ ಹೇಳುತ್ತಾಳೆ. ಅದಕ್ಕೆ ಅನ್ನು, ನನ್ನ ಬಾಯ್ ಫ್ರೆಂಡ್ ಒಂದು ವಾರದಿಂದ ನನಗೆ ಫೋನ್ ಮಾಡಿಲ್ಲ. ಅದಕ್ಕೆ ಲಾನಾ, ಅವನೊಬ್ಬ 420, ಅವನು ನಿನ್ನ ಜೊತೆ ಆಟ ಆಡಿ ನಿನಗೆ ಮೋಸ ಮಾಡಿದ. ಅವನು ಮತ್ತೆ ವಾಪಸ್ ಬರುವುದಿಲ್ಲ. ಅವನ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳಿ ಅವಳಿಗೆ ಮಾತ್ರೆಯನ್ನ ತಗೊಂಡು ಬರೋದಕ್ಕೆ ಹೋಗುತ್ತಾಳೆ. ಆಗ ಕನ್ನಡಿಯಲ್ಲಿ ನಾವು ನೋಡ್ತೀವಿ, ಅನ್ನುನ ಯಾವುದೋ ಒಂದು ಕಾಣದ ಶಕ್ತಿ ಅವಳ ಕೂದಲನ್ನ ಹಿಡಿದು ಗಾಳಿಯಲ್ಲಿ ಮೇಲಕ್ಕೆ ಎತ್ತೋದಕ್ಕೆ ಶುರು ಮಾಡುತ್ತೆ. ಆಗ ಒಂದೇ ಸಲ ಅವಳು ತೆಳಗಡೆ ಬಿದ್ದು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾಳೆ. ಆಗ ಲಾನಾ ಏನಾಯ್ತು ಅಂತ ನೋಡೋದಕ್ಕೆ ಹತ್ತಿರ ಹೋದಾಗ ಆಗ ಅನ್ನು ಟೀಮನ್ನ ವಾಯ್ಸಿನಲ್ಲಿ ಕೆಟ್ಟ ಕೆಟ್ಟ ಪದಗಳಿಂದ ಅವಳಿಗೆ, ನಿಮ್ಮನ್ನೆಲ್ಲ ನಾನು ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳುತ್ತೆ. ಅದಕ್ಕೆ ಲಾನಾ ತುಂಬಾ ಎದುರಿ ರೂಮಿನಿಂದ ಹೊರಗಡೆ ಹೋಗುತ್ತಾಳೆ. ಆಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಅನ್ನು ಯಾವುದೋ ಒಂದು ಕೆಟ್ಟ ಆತ್ಮದಿಂದ ಪೊಸೆಸ್ಡ್ ಆಗಿದ್ದಾಳೆ ಅಂತ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಪ್ರೆಸೆಂಟ್ ಸೀನ್ ನ ತೋರಿಸ್ತಾರೆ. 4ನೇ ಎಪಿಸೋಡಿನ ಕೊನೆಯ ಸೀನ್ ನಲ್ಲಿ ಮಧುನ ಆ ರೂಮ್ ನಲ್ಲಿ ಇರುವ ಕೆಟ್ಟ ಡೀಮನ್ ತೊಂದರೆ ಕೊಟ್ಟು ಆ ರೂಮ್ ನ ಒಳಗಡೆ ಅವಳನ್ನ ಎಳೆದುಕೊಂಡು ಹೋಗಿರುತ್ತೆ. ಆಗ ಅವಳು ತುಂಬಾ ಜೋರಾಗಿ ಕಿರಿಚಾಡಿರ್ತಾಳೆ. ಆ ಸೌಂಡ್ ಅನ್ನ ಕೇಳಿ ಹಾಸ್ಟೆಲ್ ನಲ್ಲಿ ಇರುವಂತಹ ಎಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ಈಗ ಈ ಎಪಿಸೋಡಿನಲ್ಲಿ ಹಾಸ್ಟೆಲ್ ನ ವಾರ್ಡನ್ ಏನಾಯ್ತು ಅಂತ ತುಂಬಾ ಭಯದಿಂದ ಅವಳ ರೂಮ್ ನ ಡೋರ್ ಅನ್ನ ಬಡಿತಾಳೆ. ಅಲ್ಲಿ ಇರೋರೆಲ್ಲ ಏನಾಯ್ತು ಅಂತ ತುಂಬಾ ಗಾಬರಿಯಾಗಿ ಇರ್ತಾರೆ. ಆಗ ಆ ರೂಮ್ ನ ಡೋರ್ ತಾನೇ ಓಪನ್ ಆಗುತ್ತೆ. ಅಲ್ಲಿ ಮಧು ತುಂಬಾ ವಿಚಿತ್ರವಾಗಿ ನಿಂತಿರ್ತಾಳೆ. ನಂತರ ಅವಳು ಅಲ್ಲೇ ತೆಳಗಡೆ ಬೀಳುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಮಧುನ ಕರೆದುಕೊಂಡು ಹೋಗೋದಕ್ಕೆ ಅವಳು ಕೆಲಸ ಮಾಡುತ್ತಿದ್ದಂತಹ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಬರುತ್ತಾಳೆ. ಅವಳು ನೇರ ವಾರ್ಡನ್ ಹತ್ತಿರ ಹೋಗುತ್ತಾಳೆ. ಅಲ್ಲಿ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ವಾರ್ಡನ್ಗೆ, ಮಧು ನನಗೆ ಹೇಳಿದ್ದಳು, ಅವಳ ರೂಮಿನ ಅಕ್ಕಪಕ್ಕದಲ್ಲಿ ಇರುವ ಆ 4 ಜನ ಹುಡುಗಿಯರು ಅವಳು ಬಂದಾಗಿನಿಂದ ಅವಳಿಗೆ ಈ ರೂಮ್ ಅನ್ನ ಬಿಟ್ಟು ಹೋಗು, ನೀನು ಇಲ್ಲಿ ಇರಬೇಡ ಎಂದು ಪದೇ ಪದೇ ಸತಾಯಿಸುತ್ತಿದ್ದರು. ಹಾಗೆ ಅವರು ಆ ರೂಮಿನಲ್ಲಿ ಯಾರೋ ಮಾಟ ಮಂತ್ರ ಮಾಡುವವರನ್ನ ಕರೆದುಕೊಂಡು ಬಂದಿದ್ದರು ಅಂತ ಮಧು ನನಗೆ ಹೇಳಿದ್ದಳು. ಆ ರೂಮಿನಲ್ಲಿ ಏನು ಇದೆ ಅನ್ನೋದು ಆ ಹುಡುಗಿಯರ ನಂಬಿಕೆ. ಅವರ ಸಮಸ್ಯೆಯಾದರೂ ಏನು, ಅವರು ಯಾಕೆ ಮಧುನ ಇಲ್ಲಿ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಕೇಳುತ್ತಾಳೆ. ಅದಕ್ಕೆ ವಾರ್ಡನ್, ಆ ಹುಡುಗಿಯರು ಯಾರೇ ಆ ರೂಮಿಗೆ ಬಂದರೂ ಹೀಗೆ ಹೇಳುತ್ತಿದ್ದರು. ಹಾಗೆ ಇಲ್ಲಿಗೆ 6 ತಿಂಗಳಾಗಿದೆ. ಆ ಹುಡುಗಿಯರು ಈ ಹಾಸ್ಟೆಲ್ ನಿಂದ ಹೊರಗಡೆನೆ ಹೋಗ್ತಾ ಇಲ್ಲ. ಇವರ ಫ್ಯಾಮಿಲಿಯವರು ಈ ಹಾಸ್ಟೆಲ್ ಅನ್ನ ಬಂದ್ ಮಾಡಿಸ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಆದರೆ ಇವರು ಈ ಹಾಸ್ಟೆಲ್ ನಿಂದ ಒಂದು ಹೆಜ್ಜೆನು ಕೂಡ ಹೊರಗಡೆ ಇಡ್ತಾ ಇಲ್ಲ. ಮೇಡಮ್, ನೀವು ಮನೋರೋಗದ ಡಾಕ್ಟರ್, ದಯವಿಟ್ಟು ಇವರ ಸಮಸ್ಯೆಯನ್ನ ತಿಳಿದುಕೊಂಡು ಇವರನ್ನ ಈ ಹಾಸ್ಟೆಲ್ ನಿಂದ ಹೊರಗಡೆ ಬರೋ ತರ ಮಾಡಿ ಎಂದು ಹೇಳುತ್ತಾಳೆ. ಅದಕ್ಕೆ ಆ ಡಾಕ್ಟರ್ ಸರಿ ಎಂದು ಮಧುನ ಕರೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ. ಈ ಕಡೆ ಲಾನಾ ಹಾಸ್ಟೆಲಿನ ಗೇಟಿನ ಹತ್ತಿರ ನಾಯಿಗಳಿಗೆ ಬಿಸ್ಕೆಟ್ ಅನ್ನ ಹಾಕ್ತಾ ಇರ್ತಾಳೆ. ಆಗ ಅಲ್ಲಿಗೆ ಅದೇ ಸೈಕೋ ಕಿಲ್ಲರ್ ಡಾಕ್ಟರ್ ಬರುತ್ತಾನೆ. ಲಾನಾಗೆ ಅವನು ಅವಳಿಗೆ ಏನಾಯ್ತು ಅಂತ ಮಧುನ ಬಗ್ಗೆ ಕೇಳುತ್ತಾನೆ. ಅದಕ್ಕೆ ಲಾನಾ ಅವಳು ರಾತ್ರಿ ತುಂಬಾ ವಿಚಿತ್ರವಾಗಿ ಆಡಿ ಈ ಹಾಸ್ಟೆಲ್ ಅನ್ನೇ ಬಿಟ್ಟು ಹೋದಳು ಅಂತ ಹೇಳುತ್ತಾಳೆ. ಅದಕ್ಕೆ ಆ ಡಾಕ್ಟರ್, ಅವಳು ಎಲ್ಲೂ ಹೋಗುತ್ತಿಲ್ಲ, ಅವಳು ಇಲ್ಲಿಗೆ ಮತ್ತೆ ಬರುತ್ತಾಳೆ. ಅಲ್ಲಿರುವಂತಹ ಕೆಟ್ಟ ಆತ್ಮ ಅವಳನ್ನ ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರುತ್ತದೆ. ಅವಳು ಬಂದಾಗ ಕೊನೆ ಬಾರಿ ಇದನ್ನ ಕುಡಿಸಿ ಎಂದು ಅವನೇ ತಯಾರಿಸಿದ ವಿಷದ ಮೆಡಿಸನ್ ಅನ್ನ ಅವಳಿಗೆ ಕೊಡುತ್ತಾನೆ. ಈ ಕಡೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಮಧುನ ಕಾಲಿಗೆ ಚೋಳ ಕಚ್ಚಿದ ದೊಡ್ಡ ಗಾಯವನ್ನ ನೋಡಿ ಅದಕ್ಕೆ ಮೆಡಿಸನ್ ಅನ್ನ ಹಚ್ತಾ ಇರ್ತಾಳೆ. ಆಗ ಆ ಡಾಕ್ಟರ್ ಮಧುಗೆ ನಿನ್ನೆ ರಾತ್ರಿ ಏನಾಯ್ತು ಅಂತ ಕೇಳುತ್ತಾಳೆ. ಅದಕ್ಕೆ ಮಧು, ನಾನು
ನಾನು ರೂಮಿನಿಂದ ಹೊರಗಡೆ ಬಂದೆ. ಯಾವುದೋ ಒಂದು ಕೆಟ್ಟ ಶಕ್ತಿ ನನ್ನನ್ನ ತಳ್ಳಿ ಒಳಗಡೆ ಎಳೆದುಕೊಂಡು ಹೋಯಿತು ಅಂತ ಹೇಳುತ್ತಾಳೆ. ಅದಕ್ಕೆ ಆ ಡಾಕ್ಟರ್ ಆಗೇನೂ ಆಗಿಲ್ಲ, ಅದೆಲ್ಲ ನಿನ್ನ ಕೆಟ್ಟ ಕನಸು ಇರಬೇಕು ಎಂದು ಹೇಳುತ್ತಾಳೆ. ಅದಕ್ಕೆ ಮಧು, ಇಲ್ಲ ನಾನು ಸುಳ್ಳು ಹೇಳುತ್ತಿಲ್ಲ, ನಿಜವಾಗ್ಲೂ ಆ ಘಟನೆ ನನ್ನ ಜೊತೆ ನಿಜವಾಗ್ಲೂ ನಡೀತು. ಆ ರೂಮ್ ನಲ್ಲಿ ಏನೋ ಇದೆ ಎಂದು ಎಲ್ಲರೂ ಕೂಡ ಮಾತನಾಡಿಕೊಳ್ಳುತ್ತಾರೆ. ಹಾಗೆ ಆ 4 ಹುಡುಗಿಯರು ಕೂಡ ತುಂಬಾ ದಿನಗಳಿಂದ ಹಾಸ್ಟೆಲ್ ನಿಂದ ಹೊರಗಡೆನೆ ಹೋಗಿಲ್ಲ. ಅದರಿಂದ ಡಾಕ್ಟರ್ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಆ ಡಾಕ್ಟರ್ ಆ 4 ಹುಡುಗಿಯರ ಸಮಸ್ಯೆಯ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಇವರಿಗೆ ಏನಾಗಿರಬಹುದು ಎಂದು ಒಂದು ಐಡಿಯಾ ಸಿಗುತ್ತದೆ. ಅದಕ್ಕೆ ಅವಳು ಹಾಸ್ಟೆಲ್ ನ ವಾರ್ಡನ್ ಗೆ ಫೋನ್ ಮಾಡಿ, ನನಗೆ ಆ ಹುಡುಗಿಯರ ಸಮಸ್ಯೆಯ ಬಗ್ಗೆ ಗೊತ್ತಾಗಿದೆ, ಅವರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅವರ ಜೊತೆ ಈ ಹಿಂದೆ ಪಾಸ್ಟ್ ನಲ್ಲಿ ಈ ಹಾಸ್ಟೆಲ್ ನಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದಿದೆ, ಅದರಿಂದ ಅವರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅಂತ ಹೇಳುತ್ತಾಳೆ. ಅದಕ್ಕೆ ನಾನು ನಾಳೆ ಅವರನ್ನ ಮೀಟ್ ಮಾಡೋದಕ್ಕೆ ಬರುತ್ತೇನೆ ಅಂತ ಹೇಳುತ್ತಾಳೆ. ಈ ಕಡೆ ಮಧ್ಯರಾತ್ರಿಯಲ್ಲಿ ಸೈಕ್ಯಾಟ್ರಿಸ್ಟ್ ನ ಮಗಳು ಕ್ಯಾರ ಪಾಪ್ಕಾರ್ನ್ ಅನ್ನ ತಿನ್ನೋದಕ್ಕೆ ಕಿಚನ್ ಗೆ ಬಂದಿರ್ತಾಳೆ. ಆಗ ಮನೆಯ ಮೇನ್ ಡೋರ್ ಹತ್ತಿರ ಮಧು ತುಂಬಾ ವಿಚಿತ್ರವಾಗಿ ನಿಂತಿರ್ತಾಳೆ. ನಾವು ನೋಡಿದರೆ ನಮಗೆ ಗೊತ್ತಾಗುತ್ತೆ ಅವಳು ಪೊಸೆಸ್ಡ್ ಆಗಿದ್ದಾಳೆ ಅಂತ. ಕ್ಯಾರ ನಿಧಾನವಾಗಿ ಅವಳ ಹತ್ತಿರ ಹೋಗಿ ಅವಳ ಹೆಸರನ್ನ ಕೂಗುತ್ತಾಳೆ. ಆಗ ಅವಳು ಹಿಂದೆ ತಿರುಗಿ ತುಂಬಾ ಕೋಪದಿಂದ ಡೀಮನ್ನ ವಾಯ್ಸಿನಲ್ಲಿ ಒಳಗಡೆ ಹೋಗು ಅಂತ ಹೇಳುತ್ತಾಳೆ. ಅದಕ್ಕೆ ಅವಳು ತುಂಬಾ ಎದುರಿ ಅಲ್ಲಿಂದ ತನ್ನ ತಾಯಿಯ ಹತ್ತಿರ ಹೋಗಿ ಮಲಗಿಕೊಳ್ಳುತ್ತಾಳೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಧು ಹಾಸ್ಟೆಲ್ ಅನ್ನ ಬಿಟ್ಟರು ಕೂಡ ಆ ಆತ್ಮ ಇವಳನ್ನ ಬಿಡಲಿಲ್ಲ ಅಂತ. ಮಾರನೇ ದಿನ ಬೆಳಗ್ಗೆ ಏನು ಆಗೇ ಇಲ್ಲ ಅನ್ನೋ ರೀತಿ ಮಧು ಇರುತ್ತಾಳೆ. ಈ ಕಡೆ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಆ 4 ಹುಡುಗಿಯರ ಜೊತೆ ಏನಾಗಿದೆ, ಅವರು ಯಾಕೆ ಈ ಹಾಸ್ಟೆಲ್ ನಿಂದ ಹೊರಗಡೆ ಬರುತ್ತಿಲ್ಲ ಅಂತ ತಿಳಿದುಕೊಳ್ಳೋದಕ್ಕೆ ಈಗ ಈ ಹಾಸ್ಟೆಲ್ ಗೆ ಬಂದಿರ್ತಾಳೆ. ಅದಕ್ಕಾಗಿ ಆ ಡಾಕ್ಟರ್ ಒಬ್ಬೊಬ್ಬರಾಗಿ ಎಲ್ಲರ ಹತ್ತಿರನೂ ಹೋಗುತ್ತಾಳೆ. ಹೋಗಿ ಅವರಿಗೆ ಏನಾಗಿದೆ, ನಿಮ್ಮ ಸಮಸ್ಯೆಯಾದರೂ ಏನು, ಏಕೆ ನೀವು ಈ ಹಾಸ್ಟೆಲ್ ನಿಂದ ಹೊರಗಡೆ ಬರುತ್ತಿಲ್ಲ ಅಂತ ಕೇಳಿದಾಗ ಅವರೆಲ್ಲ ಅನ್ನೋ ಸತ್ತಾಗಿನಿಂದ ನಾವು ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಸ್ಟೆಲ್ ನಿಂದ ಹೊರಗಡೆ ಒಂದು ಹೆಜ್ಜೆ ಕಾಲಿಟ್ಟರು ನಮ್ಮ ಜೊತೆ ಏನೇನೋ ಸಮಸ್ಯೆ ಆಗುತ್ತಿದೆ ಅಂತ ಹೇಳುತ್ತಾರೆ. ಅದರಲ್ಲಿ ರೀಮಾ ಹೇಳುತ್ತಾಳೆ, ನನ್ನ ಜೊತೆ ಆಗ್ತಿರೋದನ್ನ ಯಾರು ಕೂಡ ನಂಬ್ತಾ ಇಲ್ಲ, ನನ್ನ ಗಂಡನು ಕೂಡ ನೀನು ನಾಟಕ ಮಾಡುತ್ತಿದ್ದೀಯ ಎಂದು ನನ್ನ ಮಗಳನ್ನು ನೋಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಹಾಸ್ಟೆಲಿನಿಂದ ಹೊರಗಡೆ ಬಂದ್ರೆ ಹೊಟ್ಟೆಯಲ್ಲಿ ಇರುವ ಮಗು ಹೊಟ್ಟೆಯನ್ನ ಅರಿದು ಹೊರಗಡೆ ಬರುತ್ತೆ ಏನೋ, ಹಾಗೆ ನೋವಾಗುತ್ತದೆ. ಹಾಗೆ ಎಲ್ಲರೂ ಕೂಡ ಒಂದೊಂದು ಕಾರಣಗಳನ್ನ ಹೇಳುತ್ತಾರೆ. ಆಗ ಆ ಡಾಕ್ಟರ್ ಅನ್ನುಗೆ ಏನಾಗಿತ್ತು ಅಂತ ಕೇಳುತ್ತಾಳೆ. ಲಾನಾ ಹೇಳುತ್ತಾಳೆ ಅವಳಿಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿತ್ತು, ಅವಳ ಬಾಯ್ ಫ್ರೆಂಡ್ ಮದುವೆಯಾಗುತ್ತೇನೆ ಎಂದು ಸುಳ್ಳು ಹೇಳಿ ಅವಳಿಗೆ ಮೋಸ ಮಾಡಿದನು, ಅಲ್ಲಿಂದ ಅವಳು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ದಳು ಅಂತ ಹೇಳುತ್ತಾಳೆ. ಅದಕ್ಕೆ ಡಾಕ್ಟರ್ ಅನ್ನುಳ ಬ್ರೇಕಪ್ ಯಾವಾಗ ಆಯಿತು ಅಂತ ಕೇಳಿದಾಗ ಡಿಸೆಂಬರ್ 31 ಅಂತ ನಿಕ್ಕಿ ಹೇಳುತ್ತಾಳೆ. ನಂತರ ಈ ಡಾಕ್ಟರ್ ಈ 4 ಜನ ಹುಡುಗಿಯರನ್ನ ಬಿಟ್ಟು ಹಾಸ್ಟೆಲ್ ನಲ್ಲಿ ಇರೋ ಇನ್ನೊಂದು ಹುಡುಗಿ ಸರಳಾಗೆ ಅನ್ನೋ ಬಗ್ಗೆ ಕೇಳುತ್ತಾಳೆ. ಅದಕ್ಕೆ ಸರಳ ಹೇಳುತ್ತಾಳೆ, ಅನ್ನುಗೆ ಈ ರೂಮ್ ನಲ್ಲಿ ಇರೋದಕ್ಕೆ ತುಂಬಾ ಭಯ ಆಗ್ತಾ ಇತ್ತು, ಈ ರೂಮ್ ನಲ್ಲಿ ಯಾವುದೋ ಒಂದು ಆತ್ಮ ಇದೆ ಅಂತ ಅವಳು ಹೇಳ್ತಾ ಇದ್ದಳು, ಆದರೆ ಅವಳ ಮಾತನ್ನ ಯಾರು ಕೂಡ ನಂಬ್ತಾ ಇರೋದಿಲ್ಲ. ಅದಕ್ಕೆ ಆ ಡಾಕ್ಟರ್ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿದ್ದು ಅನ್ನು ಸತ್ತಾದ ಮೇಲೆ ಅಲ್ವಾ? ಅದಕ್ಕೆ ಸರಳ ಹೇಳುತ್ತಾಳೆ, ಇಲ್ಲ, ಈ ಘಟನೆ ಸ್ಟಾರ್ಟ್ ಆಗಿದ್ದು ನ್ಯೂ ಇಯರ್ ನಿಂದ. ಅಲ್ಲಿಂದ ಅನ್ನು ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ಲು. ಯಾವುದೋ ಒಂದು ಆತ್ಮ ಅವಳನ್ನ ಪೊಸೆಸ್ ಮಾಡ್ಕೊಂಡಿರೋ ರೀತಿ, ಹುಚ್ಚರ ರೀತಿ ಅವಳು ಕುಣಿತ ಕಿರುಚುತ್ತಾ ತುಂಬಾ ಭಯಾನಕವಾಗಿ ನಗ್ತಾ ಇದ್ದಳು. ಇದರಿಂದ ಸಾಕಷ್ಟು ಸಲ ಅವಳನ್ನ ರೂಮ್ ನಲ್ಲಿ ಕೂಡಾಗ್ತಾ ಇದ್ರು ಅಂತ ಹೇಳುತ್ತಾಳೆ. ಅಂದರೆ ಸ್ನೇಹಿತರೆ, ಇಷ್ಟು ದಿನ ನಾವು ತಿಳ್ಕೊಂಡಿದ್ವಿ ಈ ರೂಮ್ ನಲ್ಲಿ ಅನ್ನೋಳ ಆತ್ಮನೆ ಇವರಿಗೆಲ್ಲ ತೊಂದರೆ ಕೊಡ್ತಾ ಇರೋದು, ಹಾಗೆ ಮಧುಗೂ ಕೂಡ ಅನ್ನೋಳ ಆತ್ಮನೆ ಪೊಸೆಸ್ ಮಾಡ್ಕೊಂಡಿರೋದು. ಈ 4 ಜನ ಹುಡುಗಿಯರು ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗದೆ ಇರೋದಕ್ಕೆ ಕಾರಣ ಈ ಅನ್ನೋಳ ಆತ್ಮ ಅಂತ ನಾವು ಅನ್ಕೊಂಡಿದ್ವಿ. ಸ್ನೇಹಿತರೆ, ಅದು ತಪ್ಪು. ಈ ರೂಮ್ ನಲ್ಲಿ ಬೇರೆ ಯಾರದೋ ಆತ್ಮ ಇದೆ. ಅದು ಅನ್ನು ಸಾಯೋದಕ್ಕಿಂತ ಮುಂಚೆ ಅನ್ನೋನ ಪೊಸೆಸ್ ಮಾಡ್ಕೊಂಡು ನಂತರ ಅವಳನ್ನ ಕೊಂದು ಹಾಕಿದ್ದು. ಆದ್ರೆ ಎಲ್ಲರ ತಲೆಯಲ್ಲಿ ಬರುವ ಪ್ರಶ್ನೆ, ಈ ರೂಮ್ ಅಲ್ಲಿ ಇರುವಂತಹ ಆತ್ಮ ಯಾರದು? ಆ ಆತ್ಮ ಇವರಿಗೆ ಏಕೆ ತೊಂದರೆಯನ್ನ ಕೊಡ್ತಾ ಇದೆ? ಅನ್ನೋಗೂ ಮಧುಗೂ ಹಾಗೆ ಈ 4 ಹುಡುಗಿಯರಿಗೂ ಇರೋ ಸಂಬಂಧವಾದರೂ ಏನು? ಇವರು ಯಾಕೆ ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗ್ತಾ ಇಲ್ಲ? ಅನ್ನು ಹೇಗೆ ಸತ್ತಳು? ಇದೆಲ್ಲ ಮುಂದಿನ ಎಪಿಸೋಡ್ ಗಳಲ್ಲಿ ನಮ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಕತೆಯ ಕಡೆಗೆ ವಾಪಸ್ ಬಂದರೆ, ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇದನ್ನೆಲ್ಲ ತಿಳ್ಕೊಂಡು ಇದು ನಿಮ್ಮ ಭ್ರಮೆ ಇರಬೇಕು, ನೀವು ಹೊರಗಡೆ ಬಂದರೆ ಏನು ಕೂಡ ಆಗುವುದಿಲ್ಲ ಅಂತ ಹೇಳಿ ಇವರನ್ನೆಲ್ಲ ಹೊರಗಡೆ ಬರೋದಕ್ಕೆ ಕನ್ವಿನ್ಸ್ ಮಾಡಿ ಹಾಸ್ಟೆಲ್ನ ಹಿಂದೆಯ ಗೇಟ್ ಹತ್ತಿರ ಇವರನ್ನೆಲ್ಲ ಕರ್ಕೊಂಡು ಬರುತ್ತಾಳೆ. ಮೊದಲು ಯಾರು ಕೂಡ ಹೋಗೋದಿಕ್ಕೆ ಒಪ್ಪುವುದಿಲ್ಲ. ಆಗ ಆ ಡಾಕ್ಟರ್ ತುಂಬಾ ಕನ್ವಿನ್ಸ್ ಮಾಡಿದ್ದಕ್ಕೆ ಕೋಮಲ್ ಹೊರಗಡೆ ಬರೋದಿಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಮೊದಲು ಆ ಡಾಕ್ಟರ್ ಮುಂದೆ ಹೋಗಿ ಕೋಮಲ್ಗೆ ಬಾ ಎಂದು ಕರೆಯುತ್ತಾಳೆ. ಕೋಮಲ್ ನಿಧಾನವಾಗಿ ಗೇಟ್ ಅನ್ನ ದಾಟಿ ಮುಂದೆ ಬರುತ್ತಾಳೆ. ಆದರೆ ಅವಳಿಗೆ ಏನು ಕೂಡ ತೊಂದರೆಯಾಗುವುದಿಲ್ಲ. ಹಾಗೆ ಅವಳು ನಿಧಾನವಾಗಿ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಸಡನ್ ಆಗಿ ಅವಳು ಕಾಡಿನ ಕಡೆಗೆ ನೋಡಿ
ನೋಡಿ ನಿಂತುಕೊಂಡು ಬಿಡುತ್ತಾಳೆ. ಹಾಗೆ ಅವಳು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಒಂದು ಭಯಾನಕವಾದ ಡೀಮನ್ನ ವಾಯ್ಸ್ ಅವಳಿಗೆ ಹಿಂದೆ ಹೋಗು ಅಂತ ಹೇಳಿ ಕಾಣದ ಎಂಟಿಟಿ ಬಂದು ಅವಳ ಮುಖಕ್ಕೆ ಕ್ರ್ಯಾಚ್ ಅನ್ನ ಮಾಡುತ್ತೆ. ಎಲ್ಲವೂ ಕಣ್ಣು ಮುಂದೆ ಆಗಿದ್ದನ್ನ ನೋಡಿ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ತುಂಬಾ ಶಾಕ್ ಆಗ್ತಾಳೆ. ನಂತರ ಅವರೆಲ್ಲ ತುಂಬಾ ಎದುರಿ ಹಾಸ್ಟೆಲ್ಗೆ ಹೋಗುತ್ತಾರೆ. ಆ ಡಾಕ್ಟರ್ಗೆ ಇವರ ಜೊತೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅವರ ಮೈಯಲ್ಲಿ ಇವಳು ಗಾಯದ ಗುರುತುಗಳನ್ನ ನೋಡಿರ್ತಾಳೆ. ಹಾಸ್ಟೆಲ್ ನ ವಾರ್ಡನ್ ಹತ್ರ ಇದನ್ನೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ವಾರ್ಡನ್ ಇದನ್ನೆಲ್ಲ ಅವರಿಗೆ ಅವರೇ ಮಾಡ್ಕೊಳ್ತಾ ಇರೋದು, ಅವರ ಬಾಡಿಗೆ ಅವರೇ ಟಾರ್ಚರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳುತ್ತಾಳೆ. ಅದಕ್ಕೆ ಡಾಕ್ಟರ್ ಇದೆಲ್ಲ ಆಗ್ತಿರೋದು ಅನ್ನು ಸತ್ತಾದ ಮೇಲೆ ಅಲ್ವಾ? ಅದಕ್ಕೆ ವಾರ್ಡನ್ ಹೇಳುತ್ತಾಳೆ, ಅನ್ನೋಳ ಸಾವು ರೂಮ್ ನಲ್ಲಿ ಆಗಿಲ್ಲ, ಬದಲಿಗೆ ರೋಡ್ ನಲ್ಲಿ ನನ್ನ ಕಣ್ಣು ಮುಂದೆನೆ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತಳು. ಅದು ಹಾಸ್ಟೆಲಿನ ಹೊರಗಡೆ. ಅವಳು ಹಾಸ್ಟೆಲ್ ನ ಬಿಟ್ಟು ಹೋಗೋದಿಕ್ಕೆ ತುಂಬಾ ಹಠ ಮಾಡುತ್ತಿದ್ದಳು. ಅದಕ್ಕೆ ಆ ಡಾಕ್ಟರ್ ಅನ್ನು ಹೇಗೆ ಹಠ ಮಾಡ್ತಾ ಇದ್ಲು. ಇವರ ಜೊತೆ ನ್ಯೂ ಇಯರ್ ದಿನ ಏನಾಯ್ತು? ಅದಕ್ಕೆ ಆ ವಾರ್ಡನ್ ಇವರ ಜೊತೆ ನ್ಯೂ ಇಯರ್ ದಿನ ಏನಾಯ್ತು ಅನ್ನೋದು ಇವರಿಗೆ ಮಾತ್ರ ಗೊತ್ತು ಅಂತ ಹೇಳುತ್ತಾಳೆ. ಸ್ನೇಹಿತರೆ, ಇದರ ಎಲ್ಲ ಟ್ವಿಸ್ಟ್ ಆ ನ್ಯೂ ಇಯರ್ ದಿನ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ನಿಜವಾಗ್ಲೂ ಏನು ನಡೀತು ಅದು ಇನ್ನೂ ರಹಸ್ಯವಾಗೇ ಇದೆ. ನಂತರ ಡಾಕ್ಟರ್ ಹೊರಗಡೆ ಬಂದಾಗ ಅವಳ ಕಾರ್ ಹತ್ತಿರ ನಿಕ್ಕಿ ನಿಂತ್ಕೊಂಡಿರ್ತಾಳೆ. ನಿಕ್ಕಿ ಡಾಕ್ಟರ್ಗೆ ಹೇಗಾದರೂ ಮಾಡಿ ಈ ಹಾಸ್ಟೆಲ್ನಿಂದ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ, ಇಲ್ಲಿ ಇರೋದಕ್ಕೆ ನನಗೆ ಆಗ್ತಾ ಇಲ್ಲ, ಉಸಿರು ಗಟ್ಟಿದ ಹಾಗೆ ಆಗ್ತಾ ಇದೆ. ಅದಕ್ಕೆ ಆ ಡಾಕ್ಟರ್ ನಾನು ನಿನ್ನನ್ನು ಇಲ್ಲಿಂದ ಸೇಫ್ ಆಗಿ ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಅಂತ ಮಾತನ್ನ ಕೊಡುತ್ತಾಳೆ. ಇನ್ನೊಂದು ಕಡೆ ನಾವು ಮಧುನ ನೋಡ್ತೀವಿ. ಅವಳು ತನ್ನ ಬಾಯ್ ಫ್ರೆಂಡ್ ತರುಣ್ನ ಮನೆಗೆ ಬಂದಿರ್ತಾಳೆ. ಈ ಹಿಂದೆ ಅವರು ಕಾಲೇಜಿನಲ್ಲಿ ನಡೆದ ಆ ಘಟನೆಯಿಂದ ಜಗಳವಾಡಿರ್ತಾರೆ. ಮಧು ತರುಣ್ಗೆ ಹೇಳುತ್ತಾಳೆ, ಆ ರಾತ್ರಿ ನಡೆದ ಆ ಘಟನೆಯ ನೆನಪುಗಳು ನಮ್ಮನ್ನು ಜೊತೆಯಲ್ಲಿ ಬದುಕೋದಿಕ್ಕೆ ಬಿಡುವುದಿಲ್ಲ, ನಾವು ದೂರ ಆಗೋದೇ ಸರಿ ಎಂದು ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ನೋಡುತ್ತಾಳೆ. ಆದರೆ ತರುಣ್ ಅವಳನ್ನ ತಡೆದು ಏನೇ ಕಷ್ಟ ಬಂದರೂ ನಾವು ಜೊತೆಯಲ್ಲೇ ಎದುರಿಸೋಣ ಅಂತ ಹೇಳಿ ಅವಳಿಗೆ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಅವರಿಬ್ಬರು ಅಲ್ಲೇ ಇಂಟಿಮೇಟ್ ನ ಆಗ್ತಾರೆ. ಮತ್ತೆ ಎಲ್ಲ ಸರಿ ಹೋಯ್ತು ಎಂದು ಮಧು ತುಂಬಾ ಖುಷಿ ಆಗುತ್ತಾಳೆ. ಈ ಕಡೆ ಜೀವನ ತಾಯಿ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾ ಅದೇ ಸೈಕೋ ಕಿಲ್ಲರ್ ಡಾಕ್ಟರ್ ಹತ್ರ ಬಂದಿರ್ತಾಳೆ. ಈಗ ಆ ಡಾಕ್ಟರ್ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಅವನ ಚರ್ಮ ಕೊಳೆತು ಹೋಗಿದೆ. ಅವನು ತುಂಬಾ ನೋವಿನಲ್ಲಿ ಇರುತ್ತಾನೆ. ಈ ಕಡೆ ಹೆಡ್ ಕಾನ್ಸ್ಟೇಬಲ್ ಗೆ ಗೊತ್ತಾಗಿರುತ್ತೆ. ಹುಡುಗಿಯರನ್ನೆಲ್ಲ ಕರೆದುಕೊಂಡು ಬಂದು ಅವರ ರಕ್ತವನ್ನ ಹೀರಿ ಅವರನ್ನ ಕೊಂದು ಹಾಕೋ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಈ ಡಾಕ್ಟರ್ ಅಂತ. ಅದಕ್ಕೆ ಅವಳು ಏಕೆ ಆ ಅಮಾಯಕ ಹುಡುಗಿಯರನ್ನೆಲ್ಲ ನೀನು ಕೊಲ್ತಾ ಇದ್ದೆ ಅಂತ ಆ ಡಾಕ್ಟರ್ಗೆ ಕೇಳಿದಾಗ ಆ ಡಾಕ್ಟರ್ ಹೇಳುತ್ತಾನೆ, ನನ್ನ ಮನೋಶಕ್ತಿ ಮತ್ತೆ ನನ್ನ ಆಯಸ್ಸು ಹೆಚ್ಚಿಗೆ ಆಗೋದಿಕ್ಕೆ ಅವರನ್ನ ಕೊಲ್ತಾ ಇದ್ದೆ ಅಂತ. ಅದಕ್ಕೆ ಹೆಡ್ ಕಾನ್ಸ್ಟೇಬಲ್, ನನ್ನ ಮಗ ನಿನಗೋಸ್ಕರ ಏನು ಕೆಲಸವನ್ನ ಮಾಡುತ್ತಿದ್ದ ಅಂತ ಕೇಳುತ್ತಾಳೆ. ಅದಕ್ಕೆ ಆ ಡಾಕ್ಟರ್, ನಾನು ಕೊಂದ ಶವಗಳನ್ನ ಅವನು ಬಿಸಾಕುತ್ತಿದ್ದ. ಅದನ್ನ ಕೇಳಿ ಅವಳು, ಈಗ ಅವನು ಎಲ್ಲಿದ್ದಾನೆ? ಅವನು ಬದುಕಿದಾನ ಇಲ್ಲ ಸತ್ತಿದಾನ? ಅದಕ್ಕೆ ಆ ಡಾಕ್ಟರ್, ಅವನು ಬೇಗ ಬರುತ್ತಾನೆ ಅಂತ ಹೇಳಿ ಒಂದು ಇವಿಲ್ಲಾದ ಸ್ಮೈಲ್ ಅನ್ನ ಕೊಡುತ್ತಾನೆ. ಅದಕ್ಕೆ ಆ ಹೆಡ್ ಕಾನ್ಸ್ಟೇಬಲ್, ಅವನು ಬರಲಿ, ನಿನ್ನನ್ನು ಮತ್ತು ಅವನನ್ನು ನಾನು ಜೈಲಿಗೆ ಕಳಿಸುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಆ ಡಾಕ್ಟರ್, ನೀನು ಹಾಗೆ ಮಾಡೋದಾಗಿದ್ದರೆ ಇಲ್ಲಿಗೆ ನೀನು ಬರುತ್ತಿದ್ದಿಲ್ಲ, ನೀನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೆ. ಯಾವ ತಾಯಿ ಅವಳ ಮಗನ ಬಲಿಯನ್ನ ಕೊಡುವುದಿಲ್ಲ ಅಂತ ಹೇಳುತ್ತಾನೆ. ಸ್ನೇಹಿತರೆ, ಇಲ್ಲಿ ಈ ಹೆಡ್ ಕಾನ್ಸ್ಟೇಬಲ್ಗೆ ಈ ಡಾಕ್ಟರ್ ಮತ್ತು ಅವನ ಮಗ ಮಾಡ್ತಿರೋ ಕೆಲಸಗಳ ಬಗ್ಗೆ ಗೊತ್ತಿರುತ್ತೆ. ಆದರೂ ಕೂಡ ಇವಳು ಇವನ ಮಗನ ಮೇಲಿರುವ ಪ್ರೀತಿಯಿಂದ ಅವನನ್ನ ಕಾಪಾಡೋದಕ್ಕೆ ಯಾರಿಗೂ ಕೂಡ ಹೇಳಿರೋದಿಲ್ಲ. ಅವಳ ಇನ್ಸ್ಪೆಕ್ಟರ್ಗೂ ಕೂಡ ಹೇಳಿರುವುದಿಲ್ಲ. ಒಬ್ಬಳೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾಳೆ. ಈ ಕಡೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ಮನೆಯಲ್ಲಿ ಮಧು ಇರುತ್ತಾಳೆ. ಮನೆಯ ಕನ್ನಡಿಯಲ್ಲಿ ಅವಳು ತನ್ನ ಬಾಡಿಯ ಮೇಲೆ ಆಗಿರುವ ಗಾಯದ ಗುರುತುಗಳನ್ನ ನೋಡ್ತಾ ಇರ್ತಾಳೆ. ಹಾಗೆ ಅವಳಿಗೆ ಕಚ್ಚಿದ ಚೋಳದ ಗಾಯದ ಗುರುತು ಕೂಡ ನೋಡ್ತಾ ಇರ್ತಾಳೆ. ಈಗ ಅದು ಸ್ವಲ್ಪ ವಾಸಿ ಆಗ್ತಾ ಇರುತ್ತೆ. ಹಾಗೆ ಅವಳು ಆ ಕನ್ನಡಿಯನ್ನ ನೋಡ್ತಾ ಮೇಲಕ್ಕೆ ಎದ್ದಾಗ ಅಲ್ಲಿ ಆ ಡೀಮನ್ ನಿಂತಿರುತ್ತೆ. ಅದನ್ನ ನೋಡಿ ಅವಳು ತುಂಬಾ ಎದುರಿ ಜೋರಾಗಿ ಕಿರಿಚಿಕೊಳ್ಳುತ್ತಾಳೆ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಮಧು ಈಗ ಆ ಆತ್ಮದಿಂದ ಪೊಸೆಸ್ಟ್ ಆಗಿರ್ಬೇಕು ಅಂತ. ಅವಳು ಕಿರಿಚಾಡೋ ಶಬ್ದವನ್ನ ಕೇಳಿ ಕ್ಯಾರ ತುಂಬಾ ಎದುರಿ ಏನಾಯ್ತು ಅಂತ ನೋಡೋದಿಕ್ಕೆ ಬರುತ್ತಾಳೆ. ಆದರೆ ಮಧು ರೂಮಿನಿಂದ ಏನು ಆಗೇ ಇಲ್ಲ ಅನ್ನೋ ರೀತಿ ಹೊರಗಡೆ ಬರುತ್ತಾಳೆ. ಅಲ್ಲಿಂದ ಅವಳು ತನ್ನ ಹಾಸ್ಟೆಲ್ನ ಕಡೆಗೆ ಹೋಗುತ್ತಾಳೆ. ಅವಳು ಹಾಸ್ಟೆಲ್ಗೆ ಹಾಗೆ ನಡೆದುಕೊಂಡು ಹೋಗುವಾಗ ರೋಡ್ ಹತ್ತಿರ ನಕುಲ್ ಕಾರ್ನ ತಗೊಂಡು ಬರುತ್ತಾನೆ. ಮಧು ಎಷ್ಟೇ ಬೇಡ ಬೇಡ ಎಂದರೂ ಹಾಸ್ಟೆಲ್ನ ಹೊರಗೆ ಡ್ರಾಪ್ ಕೊಡುತ್ತೇನೆ ಎಂದು ಅವಳನ್ನ ಹತ್ತಿಸಿಕೊಂಡು ಹೋಗುತ್ತಾನೆ. ಕಾರ್ನಿಂದ ಅವರು ಹೋಗ್ತಿರಬೇಕಾದ್ರೆ ನಕುಲ್ ಆ ದಿನ ಅವರಿಬ್ಬರು ಮಾಡಿದ ಕಿಸ್ನ ಬಗ್ಗೆ ಮಾತಾಡುತ್ತಾನೆ. ಆದರೆ ಮಧುಗೆ ಅದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟವಿರೋದಿಲ್ಲ. ನಕುಲ್ ಅದೊಂದು ಆಕ್ಸಿಡೆಂಟ್ ಅಷ್ಟೇ, ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಅವಳು ಹೇಳುತ್ತಾಳೆ. ನಕುಲ್ ಅದಕ್ಕೆ ಸಾರಿಯನ್ನ ಕೇಳುತ್ತಾನೆ.
ಅದಕ್ಕೆ ಮಧು ನೀನು ಮತ್ತೆ ಬಿಲ್ಲಾ ಸೇರಿ ನನಗೆ ತುಂಬ ಸಹಾಯ ಮಾಡಿದ್ದೀರಿ. ನೀವು ಇಲ್ಲ ಅಂದಿದ್ದರೆ ನನ್ನ ಜೊತೆ ಕಾಲೇಜಿನಲ್ಲಿ ನಡೆದ ಆ ಇನ್ಸಿಡೆಂಟ್ ಇಂದ ನಾನು ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ನಾನು ಮತ್ತೆ ತರುಣ್ ಮಾತಾಡಿಕೊಂಡಿದ್ದೀವಿ. ನಾವಿಬ್ಬರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡುತ್ತೇವೆ. ನನ್ನನ್ನು ರೇಪ್ ಮಾಡಿದ ಆ ರೇಪಿಸ್ಟ್ ಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳುತ್ತಾಳೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ವಿಷಯನ ಕೇಳಿ ಲವಲವಿಕೆಯಿಂದ ಮಾತಾಡುತ್ತಿದ್ದ ನಕುಲ್ ಸುಮ್ಮನಾಗಿ ಬಿಡುತ್ತಾನೆ. ಅವನ ಮುಖಭಾವ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ನಗುತ್ತಾ ಮಾತಾಡುತ್ತಿದ್ದ ನಕುಲ್ ಈಗ ಕೋಪದಿಂದ, ನೀನು ಟ್ಯೂಷನ್ಗೆ ಹೋಗುವಾಗ ನಿನಗೋಸ್ಕರ ನಾನು ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನೆಲ್ಲ ತಂದು ಕೊಡುತ್ತಿದ್ದೆ. ಯಾವತ್ತಾದರೂ ನೀನು ನನ್ನನ್ನು ಗುರುತು ಹಿಡಿತೀಯಾ ಅಂದುಕೊಂಡಿದ್ದೆ. ನಿನಗೋಸ್ಕರ ನಾನು ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀನಿ. ನಿನಗೆ ಮೊಬೈಲ್ ಕೂಡ ಕೊಡಿಸಿದ್ದೀನಿ. ಆದರೆ ನೀನು ನನ್ನನ್ನು ತುಂಬ ಯೂಸ್ ಮಾಡಿಕೊಂಡೆ. ನನ್ನನ್ನು ಮೀಟ್ ಮಾಡೋದಕ್ಕೂ ಕೂಡ ನೀನು ಬರಲೇ ಇಲ್ಲ. ಕಾಲೇಜಿನ ಫಂಕ್ಷನ್ನಲ್ಲಿ ಆ ತರುಣ್ ಜೊತೆ ನೀನು ಚಕ್ಕಂದ ಆಡೋದಕ್ಕೆ ಹೋಗಿದ್ದೆ. ಅವತ್ತು ದಿನ ರಾತ್ರಿ ಕಾಲೇಜಿನಲ್ಲಿ ನನ್ನ ಸ್ನೇಹಿತರ ಜೊತೆಗೆ ನಾನೇ ನಿನ್ನನ್ನು ಅತ್ಯಾಚಾರ ಮಾಡಿದ್ದು. ಹೇಳು ಈಗ ನೀನು ಏನು ಮಾಡ್ತೀಯ ಅಂತ ನಕುಲ್ ಅಲ್ಲಿ ಒಂದು ಶಾಕಿಂಗ್ ವಿಚಾರನ ಹೇಳುತ್ತಾನೆ. ಇಲ್ಲಿ ನಮಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಂದರೆ ನಕುಲ್ ಮಧು ಟ್ಯೂಷನ್ಗೆ ಹೋಗುವ ಟೈಮ್ ಇಂದನು ಅವಳಿಗೆ ಗೊತ್ತಿಲ್ಲದ ಹಾಗೆ ಅವಳನ್ನ ಅವನು ಇಷ್ಟಪಡ್ತಾ ಇರ್ತಾನೆ. ಅವಳಿಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಗಳನ್ನೆಲ್ಲ ಕೊಡಿಸ್ತಾ ಇರ್ತಾನೆ. ಅವನು ನನ್ನನ್ನ ಯೂಸ್ ಮಾಡಿಕೊಂಡು ಇವಳು ಬೇರೆ ಹುಡುಗನ ಜೊತೆ ಓದಳು ಅಂತ ಕೋಪ ಮಾಡಿಕೊಂಡಿರ್ತಾನೆ. ತರುಣ ಫ್ರೆಂಡ್ ಕಳಿಸಿದ ಮಧುನ ಫೋಟೋ ಮತ್ತೆ ಫಾರ್ವರ್ಡ್ ಮೆಸೇಜ್ ಅನ್ನ ನೋಡಿ ಇವನಿಗೆ ತುಂಬಾ ಸಿಟ್ಟು ಬಂದು ಇವನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಕಾಲೇಜಿನಲ್ಲಿ ತರುಣ್ಗೆ ಹೊಡೆದು ಇವಳನ್ನ ತುಂಬಾ ಭೀಕರವಾಗಿ ರೇಪ್ ಮಾಡಿರ್ತಾರೆ. ಅದನ್ನ ಕೇಳಿ ಮಧು ತುಂಬಾ ಶಾಕ್ ಆಗಿ ಇವನು ಏನಾದ್ರು ಮಾಡುತ್ತಾನೆ ಅಂತ ತುಂಬಾ ಹೆದರಿ ಕಾರ್ನಿಂದ ನನ್ನನ್ನು ಇಳಿಸು ಎಂದು ಕೂಗೋದಕ್ಕೆ ಶುರು ಮಾಡ್ತಾಳೆ. ಆದರೆ ನಕುಲ್ ಅವಳ ಮಾತನ್ನ ಕೇಳೋದಿಲ್ಲ. ಅವಳ ಫೋನ್ ಅನ್ನ ಕಿತ್ತುಕೊಂಡು ಹಾಸ್ಟೆಲ್ನ ಪಕ್ಕದಲ್ಲಿ ಇರುವ ಕಾಡಿನ ಒಳಗಡೆ ಅವಳನ್ನ ಕರೆದುಕೊಂಡು ಹೋಗುತ್ತಾನೆ. ಆದರೆ ಮಧು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡುತ್ತಾಳೆ. ಆದರೆ ನಕುಲ್ ಅವಳಿಗೆ ಹೊಡೆದು ಕರೆದುಕೊಂಡು ಹೋಗುತ್ತಾನೆ. ಆಗ ಮಧು ತನ್ನಲ್ಲಿ ಇದ್ದ ಪೇಪರ್ ಸ್ಪ್ರೇಯನ್ನ ತೆಗೆದು ಅವನ ಕಣ್ಣಿಗೆ ಬಿಡುತ್ತಾಳೆ. ತರುಣ್ ನೋವಿನಿಂದ ಕಾರನ್ನ ನಿಲ್ಲಿಸುತ್ತಾನೆ. ಆಗ ಮಧು ಓಡಿ ಹೋಗೋದಕ್ಕೆ ಪ್ರಯತ್ನ ಪಡುತ್ತಾಳೆ. ಆದರೆ ಅದೇ ಸಮಯಕ್ಕೆ ನಕುಲ್ನ ಫ್ರೆಂಡ್ಸ್ ಬಂದು ಅವಳನ್ನ ಹಿಡಿದುಕೊಳ್ಳುತ್ತಾರೆ. ಆಗ ನಕುಲ್ ಅಲ್ಲಿಗೆ ಬಂದು ಅವಳ ಮುಖಕ್ಕೆ ಜೋರಾಗಿ ಹೊಡಿತಾನೆ. ಅದರಿಂದ ಮಧು ಅಲ್ಲೇ ತೆಳಗಡೆ ಬೀಳುತ್ತಾಳೆ. ನಂತರ ಆ 3 ಜನ ಸೇರಿ ಅವಳನ್ನ ಕೊಂದು ಊತು ಹಾಕೋದಕ್ಕೆ ಕಾಡಿನ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ. ಹಾಗೆ ಅವರು ಹೋಗ್ಬೇಕಾದ್ರೆ ಅವರ ಮಧ್ಯೆ ಏನೋ ವಿಷಯಕ್ಕೆ ಜಗಳವಾಗುತ್ತೆ. ಅವರು ಹಾಗೆ ಜಗಳ ಆಡುವಾಗ ಮಧು ಅಲ್ಲಿಂದ ತಪ್ಪಿಸಿಕೊಂಡು ಹೋಗುತ್ತಾಳೆ. ಅಲ್ಲಿಗೆ ಕತ್ತಲಾಗುತ್ತೆ. ಜೋರಾದ ಮಳೆ ಶುರುವಾಗುತ್ತೆ. ಇವರು ಗಾಬರಿಯಾಗಿ ಅವಳು ಎಲ್ಲಿಗೆ ಹೋದಳು ಅಂತ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮಧು ಕಾಡಿನಲ್ಲಿ ಆ ಸುರಿಯುತ್ತಿರುವ ಮಳೆಯಲ್ಲಿ ಓಡಿ ಹೋಗ್ತಾ ಭಯದಿಂದ ಒಂದು ಕಡೆಗೆ ಬಂದು ಬಚ್ಚಿಟ್ಕೊಂಡು ಕೂತ್ಕೊಂತಾಳೆ. ಆಗ ಅಲ್ಲಿಗೆ ನಕುಲ್ನ ಫ್ರೆಂಡ್ ವಿನಯ್ ಬಂದು ಅವಳನ್ನ ಹಿಡಿದುಕೊಂಡು ಕೆಸರಿನಲ್ಲಿ ಅವಳ ಕುತ್ತಿಗೆಯನ್ನ ಹಿಡಿದು ಕೊಲ್ಲೋದಿಕ್ಕೆ ನೋಡುತ್ತಾನೆ. ಆಗ ಒದ್ದಾಡುತ್ತಿದ್ದ ಮಧು ಇದ್ದಕ್ಕೆ ಇದ್ದಾಗೆ ಅವನನ್ನೇ ಹಿಡಿದು ಅವನ ಕುತ್ತಿಗೆಯನ್ನ ಕಚ್ಚಿ ತುಂಬಾ ಭೀಕರದಿಂದ ಅವನನ್ನ ಕೊಂದು ಹಾಕ್ತಾಳೆ. ಆಗ ನಮಗೆ ಗೊತ್ತಾಗುತ್ತೆ ಮಧುನ ಆ ರೂಮ್ ನಲ್ಲಿ ಇರುವಂತಹ ಆತ್ಮ ಪೊಸೆಸ್ ಮಾಡ್ಕೊಂಡಿದೆ ಅಂತ. ಈ ಕಡೆ ನಕುಲ್ನ ಇನ್ನೊಬ್ಬ ಸ್ನೇಹಿತ ಪವನ್ ಕೂಡ ಅವಳನ್ನ ಹುಡುಕ್ತಾ ಇರ್ತಾನೆ. ಆಗ ಒಂದೇ ಸಲಿಗೆ ಮಧು ಅವನ ಎದುರಿಗೆ ಬಂದು ಅವನಿಗೆ ತುಂಬಾ ಎದುರಿಸ್ತಾಳೆ. ಆಗ ಅವನು ತುಂಬಾ ಎದುರಿ ನನ್ನನ್ನು ಏನು ಮಾಡಬೇಡ ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ಮಧು ಅವನನ್ನ ಎತ್ತಿ JCBಯ ಫ್ರಂಟ್ ಹ್ಯಾಂಡಿಗೆ ಚುಚ್ಚಿ ಅವನನ್ನ ಕೊಂದು ಹಾಕುತ್ತಾಳೆ. ಈ ಕಡೆ ನಕುಲ್ ಅವಳನ್ನ ಹುಡುಕ್ತಾ ಇರಬೇಕಾದ್ರೆ ಅವನ ಇಬ್ಬರು ಸ್ನೇಹಿತರ ಶವ ತುಂಬಾ ಭೀಕರವಾಗಿ ಬಿದ್ದಿರೋದನ್ನ ನೋಡುತ್ತಾನೆ. ಅದನ್ನ ನೋಡಿ ಅವನು ತುಂಬಾ ಎದುರಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಈ ಕಡೆ ಮಧು ಡಿಮನ್ಗೆ ಪೊಸೆಸ್ಡ್ ಆಗಿ ಹಾಸ್ಟೆಲ್ನ ಹತ್ತಿರ ಹೋಗುತ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಜೀವನ ತಾಯಿ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾಳನ್ನ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಕರೆದಿರ್ತಾನೆ. ಅದಕ್ಕಾಗಿ ಹೆಡ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಹತ್ರ ಹೋಗುತ್ತಾಳೆ. ಮೊದಲಿಗೆ ಇನ್ಸ್ಪೆಕ್ಟರ್ ಅವಳಿಗೆ ನೀರನ್ನ ಕುಡಿಸಿ ಸಮಾಧಾನ ಮಾಡಿ ಒಂದು ವಿಷಯನ ಹೇಳುತ್ತಾನೆ. 6 ತಿಂಗಳ ಹಿಂದೆ ಯಮುನಾ ನಗರ ಪೊಲೀಸ್ ಸ್ಟೇಷನ್ಗೆ ನದಿಯಲ್ಲಿ ತೇಲಿ ಬಂದಿದ್ದ ಒಂದು ಶವ ಸಿಕ್ಕಿತ್ತು. ಆ ಶವ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಅದನ್ನ ಗುರುತು ಹಿಡಿಯೋದಕ್ಕೆ ಆಗ್ತಾ ಇರಲಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಆ ಶವ ನಿನ್ನ ಮಗನದು ಎಂದು ಇನ್ಸ್ಪೆಕ್ಟರ್ ಹೇಳುತ್ತಾನೆ. ಮತ್ತೆ ಇನ್ಸ್ಪೆಕ್ಟರ್ ಯಾರು ಆ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಬಂದಿರಲಿಲ್ಲ. ಅದಕ್ಕೆ ಪೊಲೀಸ್ನವರೇ ಅವನ ಅಂತ್ಯ ಸಂಸ್ಕಾರ ಮಾಡಿದರು ಅಂತ ಹೇಳುತ್ತಾನೆ. ಅದನ್ನ ಕೇಳಿ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾಗೆ ತುಂಬಾ ಗಾಬರಿಯಾಗಿ ಅದನ್ನ ಅವಳು ನಂಬೋದಿಲ್ಲ. ನಂತರ ಅವನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡಿದಾಗ ಅವನನ್ನ ಯಾರೋ ಕೊಂದು ಹಾಕಿರೋದು ನಿಜ ಅಂತ ಗೊತ್ತಾಗಿ ಅಲ್ಲೇ ಅವಳು ತುಂಬಾ ಅಳೋದಿಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿದು ಹೋಗುತ್ತೆ. ಸ್ನೇಹಿತರೆ, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಸಾಕಷ್ಟು ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೆಡ್ ಕಾನ್ಸ್ಟೇಬಲ್ನ ಮಗ ಜೀವ ಹೇಗೆ ಸತ್ತನು, ಹಾಸ್ಟೆಲ್ನ ರೂಮ್ನಲ್ಲಿ ಇರುವಂತ ಆ ಆತ್ಮ ಯಾರದು, ಮಧು ಮುಂದೆ ಏನಾಗ್ತಾಳೆ, ಈ 4 ಹುಡುಗಿಯರ ಭವಿಷ್ಯವೇನು, ಅದು ಎಲ್ಲ ಮುಂದಿನ ಎಪಿಸೋಡ್ಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ಕನ್ಫ್ಯೂಸ್ ಮಾಡ್ತಿರುವಂತಹ ಎಲ್ಲ ವಿಷಯಗಳ ಬಹಿರಂಗ ಮುಂದಿನ ಎಪಿಸೋಡ್ಗಳಲ್ಲಿ ಆಗುತ್ತೆ. ಸೊ ನೀವು ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ನೀವು ಈ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ನ ಮೊದಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಗಾಯ್ಸ್, ಇನ್ನೊಂದು ರಿಕ್ವೆಸ್ಟ್ ಇದೆ. ನಾನು ಐಕಾನಿಕ್ ಆ್ಯಕ್ಟರ್ಸ್ ಎಂಬ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ರೀಸೆಂಟಾಗಿ ರಿಲೀಸ್ ಆಗುವಂತಹ ಮೂವೀಸ್ಗಳು, ಟ್ರೈಲರ್ಸ್ಗಳು ಹಾಗೆ ಟೀಸರ್ಸ್ಗಳನ್ನು ನನ್ನ ರೀತಿಯಲ್ಲಿ ನಾನು ರಿವ್ಯೂ ಮಾಡ್ತೀನಿ. ನಿಮಗೆ ಅವುಗಳನ್ನು ನೋಡುವಂತಹ ಇಂಟ್ರೆಸ್ಟ್ ಇದ್ದರೆ ಆ ಚಾನಲನ್ನು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಚಾನಲಲ್ಲಿ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೀವು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಸೊ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.